ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇವತ್ತು ಮತ್ತೆ ಮಂಡಳಿಯವರು SSLC ಪರೀಕ್ಷೆ 2024-25 ಮಾಡೆಲ್ ಕ್ವಶನ್ ಪೇಪರ್ 3 ಮತ್ತು 4ರ ಸೆಟ್ಟನ್ನು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ನಾವು ಹಿಂದಿಯಲ್ಲಿ ಮೊದಲ 2 ಕ್ವಶನ್ ಪೇಪರ್ಗಳ ವಿಡಿಯೋಗಳನ್ನು ನೋಡಿದ್ದೀವಿ. ಇವತ್ತು 3ನೇ ಮಾಡೆಲ್ ಸೆಟ್ನ ಕ್ವಶನ್ ಪೇಪರನ್ನು ನೋಡೋಣ. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹಿಂದಿಯಲ್ಲಿ ಇನ್ನೂ ಹೆಚ್ಚಿನ ನಿಮಗೆ ಸ್ಕೋರಿಂಗ್ ವಿಡಿಯೋಗಳು ಬೇಕಾದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಹಿಂದಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ 2025 ಒತ್ತಿ ನೋಡಿದರೆ ಖಂಡಿತವಾಗಿ ಹಿಂದಿನೇ ಬೇಕಾಗಿರ್ತಕ್ಕಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳು ಪಾಸಿಂಗ್ ಪ್ಯಾಕೇಜ್ಗಳು ನಿಮಗೆ ಸಿಗ್ತವೆ. 3ನೇ ಸೆಟ್ನ ಕ್ವಶನ್ ಪೇಪರ್ 4 ಎಲ್ಲ ವಿಷಯಗಳ ಬೇರೆ ಬೇರೆ ಸೆಟ್ನ ಕ್ವಶನ್ ಪೇಪರ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪಿನ್ ಮಾಡ್ತಾ ಹೋಗ್ತೀನಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೊಂದು ಶೇರ್, ಫಸ್ಟ್ ಟೈಮ್ ವಾಚ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಫಸ್ಟ್ ಮೇನ್ಸಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 8 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಪ್ರತಿ ಸರಿಯಾದ ಉತ್ತರವನ್ನು ಆರಿಸಿ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪದಲ್ಲಿ ಬರಿಬೇಕು. ಮೊದಲ ಪ್ರಶ್ನೆ, ಶ್ರೀಮಾನ್ ಶಬ್ದಕ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಶ್ರೀಮಾನ್ ಏನಾಗ್ತದಪ್ಪ ಅಂದ್ರೆ ಶ್ರೀಮತಿ ಅಂತಕ್ಕಂಥದ್ದು ಅದರ ಸ್ತ್ರೀಲಿಂಗ ರೂಪ ಆಗ್ತದ. ಔರತದು ಆದ್ಮಿ ಆಗ್ತದ, ಮಹಿಳಾದು ಪುರುಷ ಆಗ್ತದ. ಇದು ಕೂಡ ನೆನಪಿರಲಿ. ರೋನಾ ಶಬ್ದಕ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದ್ದಾರೆ. ಇಲ್ಲಿ ರೋನಾ ಇದೆ, ಇಲ್ಲಿ ಪ್ರೇರಣಾರ್ಥಕ ಕ್ರಿಯಾರೂಪ. ರೋನಾ ಅಂತಂದ್ರೆ ರುಲಾನಾ ಅಂತ ಬರ್ತದೆ. ಓಕೆ, ಇದು ರುಕಾನ ಅಂದ್ರೆ ಏನಪ್ಪ ಅಂದ್ರೆ ರುಕ್ನಾ ಅಂತಿದ್ರೆ ಅಷ್ಟೇ ಮಾತ್ರ ರುಕಾನ ಬರ್ತದೆ, ಅದು ಗೊತ್ತಿರಲಿ. ಇದು ರುಲಾಯಿ ಅಂತಂದ್ರೆ ಅದು ಭಾವವಾಚಕ ಸಂಜ್ಞೆ ಅಂತ ಕರೀತಾರೆ. ಪ್ರಶ್ನೆ 3, ಜೈ ಶಬ್ದಕ ವಿಲೋಮ ರೂಪ ಹೇ ಅಂತ ಕೇಳಿದ್ರು. ಆಪ್ಷನ್ ಬಿ ಪರಾಜಯ ಅನ್ನೋದು ಸರಿಯಾದ ಉತ್ತರ. ಜೀತದ್ದು ಹಾರಾಗ್ತದೆ. ಓಕೆ, ಎಸ್. ಪ್ರಶ್ನೆ 4, ಲಿಫಾಫೆ ಶಬ್ದಕ ಏಕವಚನ ರೂಪ ಹೇ. ಆಲ್ರೆಡಿ ಇದು ಬಹುವಚನದ, ಏಕವಚನ ಕೇಳಿದ್ರು. ಆಪ್ಷನ್ ಸಿ ಲಿಫಾಫ ಅಂತಕ್ಕಂಥದ್ದು ಬರ್ತದೆ. ಪ್ರಶ್ನೆ 5, ಬಾರಹ ಮಾಸ ಶಬ್ದ ಮೇ ಸಮಾಸ ಸೆ ಅಂತ ಕೇಳಿದ್ದಾರೆ. ಬಾರಹ ಸಂಖ್ಯಾವಾಚಕದ. ಆಪ್ಷನ್ ಬಿ ದ್ವಿಗು ಸಮಾಸ ಬರ್ತದೆ. ತತ್ಪುರುಷ ಸಮಾಸದಲ್ಲಿ ನಾವು ಪದಗಳನ್ನು ಸಮಾಸ ಪದಗಳನ್ನು ಮಾಡುವಾಗ ನಡುವೆ ಕಾರಕ ಚಿಹ್ನೆಗಳು ಲೋಪ ಆಗ್ತಾವೆ. ಅವ್ಯಯಿ ಭಾವ ಸಮಾಸದಲ್ಲಿ ಪೂರ್ವ ಪದ ಮೊದಲ ಅವ್ಯಯದಿಂದ ಕೂಡಿರ್ತದೆ. ಕರ್ಮಧಾರಯದಲ್ಲಿ ಉತ್ತರ ಪದ ಪ್ರಧಾನವಾಗಿರ್ತಕ್ಕಂಥ ಸಮಾಸ ಆಗಿರ್ತದೆ. 6ನೇ ಪ್ರಶ್ನೆ, ನಿಮ್ನಲಿಖಿತ ಮೈಸೆ ಗುಣಸಂಧಿ ಕಾ ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಸಿಂಪಲ್ ಏನಪ್ಪ ಅಂದ್ರೆ ಒಂದ ಬಡಿಗಿತ್ತಂದ್ರೆ ಗುಣಸಂಧಿ ಅಂತೀವಿ. ಅದು ಎ ಪರೋಪಕಾರ ಇಸ್ ದ ರೈಟ್ ಆನ್ಸರ್. ಏಕೈಕ ಇದು ವೃದ್ಧಿ ಸಂಧಿ ಬರ್ತದೆ. ಸತ್ಯಾಗ್ರಹ ದೀರ್ಘ ಸಂಧಿ ಬರ್ತದೆ. ನಯನ ಅಯಾದಿ ಸಂಧಿ ಬರ್ತದೆ. ಲೇಖಕ್ ನೇ ಧೂಪ್ ಕಾ ಚಶ್ಮಾ ಟೇಬಲ್ ಡ್ಯಾಶ್ ರಖಾತ ರಿಕ್ತ ಸ್ಥಾನ ಮೇ ಕಾರಕ್ ಚಿಹ್ನ ಹೋಗ ಅಂತ ಕೇಳಿದ್ದಾರೆ. ಟೇಬಲ್ ಪರ್ ಅಂತ ಬರ್ತದೆ. ಆಪ್ಷನ್ ಬಿ ಪರ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 8, ಮೇರಾ ಬ್ರೀಫ್ ಕೇಸ್ ಕಹಾ ಚಲಾ ಗಯಾ ಅಂತ ಕೇಳಿದ್ದಾರೆ. ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ. ಇಲ್ಲಿ ಒಂದು ಲೇಖನ ಚಿಹ್ನೆ ಬಳಕೆ ಮಾಡಿದ್ದಾರೆ. ಅದು ಯಾವುದಪ್ಪ ಅಂದರೆ ಎ ಪ್ರಶ್ನಾರ್ಥಕ ಅನ್ನೋದು ಸರಿಯಾದ ಉತ್ತರ. ಇನ್ನು ಸಂಬಂಧೀಕರಣ ಪದಗಳಿದ್ದಾವೆ. 4 ಇದ್ದಾವೆ. 2 ಗದ್ಯದ್ದಿರ್ತವೆ, 2 ಪದ್ಯದ್ದಿರ್ತವೆ. ಮೊದಲ 2 ಪದಗಳ ಜೋಡಿಯನ್ನು ಸರಿಯಾಗಿ ಗುರುತಿಸಿದರೆ ಮಾತ್ರ 3ನೇ ಪದದ ಬರ್ತದೆ. 9ನೇ ಪ್ರಶ್ನೆ, ರಾಮಾನಂದ ಶಾಸ್ತ್ರಿ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ರಾಮಾನಂದ ಶಾಸ್ತ್ರಿಯ ತಂದೆ ಹೆಸರೇ ಪಕ್ಷಿ ಲಕ್ಷ್ಮಣ್ ಶಾಸ್ತ್ರಿ. ಹಾಗಾದರೆ ಅಬ್ದುಲ್ ಕಲಾಂ ಅವರ ತಂದೆ ಹೆಸರು ಜೈನುಲಾಬ್ದೀನ್ ಅಂತ ಬರಬೇಕು. ಜೈನುಲಾಬ್ದೀನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಎಸ್. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 9, ಕೃಷ್ಣ ಕಾ ರಂಗ್ ಕಾಲ ಇದೆ. ಯಶೋಧ ಕಾ ರಂಗ್ ಡ್ಯಾಶ್ ಅಂತ ಕೇಳಿದ್ರು. ಗೋರಾ ಅಂತಕ್ಕಂಥದ್ದು ಉತ್ತರ. ರೋಬೋಟ್ ಕಹಾನಿ ಪಾಠ ವಿಧದಲ್ಲಿದ್ರೆ ಇಮಾನ್ದಾರೋಕೆ ಸಮ್ಮೇಳನ ಮೇ ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇನ್ನು ಬೇಲೂರು ಮಂದಿರ ಶಿಲ್ಪಕಲಾಕ್ಕೆ ಉದಾಹರಣೆಯಾಗಿದ್ದರೆ ಗೋಲ್ ಗುಂಬಜ್ ಇದು ವಾಸ್ತುಕಲಾ ಅಂತಕ್ಕಂಥದ್ದು ಬರಬೇಕು. ಮುಖ್ಯ ಪ್ರಶ್ನೆ 3ರಲ್ಲಿ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಏಕೆ ಪೂರ್ಣ ವಾಕ್ಯ ರೂಪ ಮೇಲೆ ಲಿಖಿ ಅಂತ ಹೇಳಿದ್ದಾರೆ. 4 ಪ್ರಶ್ನೆಗಳಿರ್ತವೆ. 2 ಗದ್ಯ ಭಾಗದ 2 ಪದ್ಯ ಭಾಗದ ಪ್ರಶ್ನೆಗಳು ಇರ್ತವೆ. ಪ್ರಶ್ನೆ 13, ರೋಜ್ ಏಕ್ ಸೇಬ್ ಖಾನೆ ಸೆ ಕಿನ್ಕಿ ಜರೂರತ್ ನಹಿ ಹೋಗಿ ಕೇಳಿದ್ದಾರೆ. ರೋಜ್ ಏಕ್ ಸೇಬ್ ಖಾನೆ ಸೆ ಡಾಕ್ಟರೋं की जरूरत नहीं होगी. 14ನೇ ಪ್ರಶ್ನೆ, ದಯಾ ಕಿಸ್ಕಾ ಮೂಲ ಹೇ. ದಯಾ ಧರ್ಮ ಕಾ ಮೂಲ ಹೇ. 15ನೇ ಪ್ರಶ್ನೆ, हरिशंकर परसाई को कहाँ ठहराया गया. हरिशंकर परसाई को होटल के एक बड़े कमरे में ठहराया गया. 16ನೇ ಪ್ರಶ್ನೆ, भारत के खेत कैसे हैं. भारत के खेत हरे भरे और सुहाने हैं ಅಂತಕ್ಕಂಥದ್ದು ಉತ್ತರ. ಇನ್ನು ಮೇನ್ಸ್ 4ರಲ್ಲಿ ಪ್ರಶ್ನೆಗಳಿಗೆ 2-3 ವಾಕ್ಯಗಳ ಉತ್ತರಗಳನ್ನು ಬರೀಬೇಕು. 8 ಪ್ರಶ್ನೆಗಳಿರ್ತವೆ. 4 ಗದ್ಯದಿರ್ತವೆ, 2 ಪದ್ಯದಿರ್ತವೆ, 2 ಪೂರಕ ವಾಚನದು ಇರ್ತವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 16 ಅಂಕಗಳನ್ನು ನೀವು ಗಳಿಸ್ತೀರಿ. 17ನೇ ಪ್ರಶ್ನೆ, आजकल शिक्षित समाज में किसके बारे में विचार किया जाता है. आजकल शिक्षित समाज में विटामिन और प्रोटीन के शब्दों के बारे में विचार किया जाता है. इन्हें जैनुलाब्दीन के व्यक्तित्व का परिचय दीजिए अंत केಳಿದ್ದಾರೆ. जैनुलाब्दीन की औपचारिक शिक्षा नहीं हुई थी, फिर भी वे बुद्धिमान थे.
वे बहुत धनी व्यक्ति तो नहीं थे, फिर भी उदारता की सच्ची भावना उनमें भरी थी ಅಂತಕ್ಕಂಥದ್ದು ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿನೇ ಜೈನುಲಾಬ್ದೀನ ವ್ಯಕ್ತಿತ್ವ ಸ್ವಭಾವದ ಬಗ್ಗೆ ಗೊತ್ತಾಗ್ತದೆ. 19ನೇ ಪ್ರಶ್ನೆ, ಯಶೋदा कृष्ण के क्रोध को कैसे शांत करती है? यशोदा कृष्ण के क्रोध को शांत करने के लिए कहती है कि हे कृष्ण सुनो, बलराम जन्म से ही चुगलखोर है। मैं गोधन की कसम खाकर कहती हूँ, मैं ही तेरी माता हूँ, तुम ही मेरे पुत्र हो। प्रश्न 20, बालशक्ति पाठ के आधार पर आदर्श गांव कैसे बनाया जा सकता है? बच्चों को स्कूल जाने का प्रेरणा और व्यवस्था करना, गांव को साफ सुथरा रखना, गांव को हरा भरा रखने के लिए गांव के चारों तरफ पेड़ पौधे लगाना, ओके, और कई गड्ढों को मिट्टी से ढांपना ಅಂತ ಇದೆ. ಅದನ್ನು ಕೂಡ ನೀವು ಏನು ಮಾಡಬಹುದು, ಬರೀಬಹುದು. ಇನ್ನು दोस्तों ने किन किन जानवरों से मुलाकात की ಅಂತಕ್ಕಂಥದ್ದು दुनिया में पहला मकान लेखದ ಒಂದು ಪ್ರಶ್ನೆ ಕೇಳಿದ್ದಾರೆ. दोस्तों ने हाथी, सांप, भैंस और मछली से मुलाकात की. 22ನೇ ಪ್ರಶ್ನೆ, मातृभूमि के प्रकृति सौंदर्य का वर्णन कीजिए ಅಂತ ಕೇಳಿದ್ದಾರೆ. सो भारत माता का खेत हरे भरे और सुहाने हैं, वन उपवन फल फूलों से भरे हुए हैं, भारत भूमि के अंदर खनिजों का व्यापक धन भरा हुआ है, सुख संपत्ति धनधाम को माँ मुक्त हस्त से बांट रही है ಅಂತ ಬರೆದ್ರೆ ಸಾಕು. 23ನೇ ಪ್ರಶ್ನೆ, शनि का निर्माण किन किन गैसों से हुआ है? शनि का निर्माण हाइड्रोजन, हीलियम, मीथेन और एमोनियम गैसों से हुआ है. इन उपग्रह टाइटन का परिचय दीजिए ಅಂತ ಕೇಳಿದ್ದಾರೆ. शनि का सबसे बड़ा चंद्र टाइटन सौरमंडल का सर्वाधिक महत्वपूर्ण और दिलचस्प उपग्रह है. इसका व्यास 5150 किलोमीटर है. शनि की सतह पर अंतरिक्ष यान तो उतरना तो संभव नहीं है, परंतु टाइटन की सतह पर अंतरिक्ष यान तो उतारा जा सकता है ಅಂತ ಬರೆದ್ರೆ ಸಾಕು. इन्हें 24ರಲ್ಲಿ शास्त्र में सत्य बोलने का तरीका कैसे समझाया गया है? सत्यम ब्रूयात प्रियम ब्रूयात न ब्रूयात सत्यम प्रियम. सच बोलो जो दूसरों को प्रिय लगे, अप्रिय सत्य मत बोलो ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಶ್ನೆ भी ಕೇಳಿದ್ದಾರೆ, नागरिक के किन्हीं 2 कर्तव्यों का परिचय दीजिए. एक नागरिक की हैसियत से हमें अपने देश के राष्ट्रध्वज, राष्ट्रगान, राष्ट्रीय त्योहार आदि का आदर करना चाहिए. प्रकृति हमारी माता है, इसलिए हमें प्राकृतिक संसाधनों का अपव्यय करना नहीं चाहिए. अपने पर्यावरण को स्वच्छ रखना हमारा दायित्व है. समस्त देशवासियों के प्रति भाईचारे के भाव रखना, जाति, धर्म, भाषा, प्रदेश, वर्ग पर आधारित भेदभावों से दूर रहना चाहिए ಅಂತ